ಚನ್ನಪಟ್ಟಣ ಬೈ ಎಲೆಕ್ಷನ್ ದಿನೇ ದಿನೇ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಾಟಾಗ್ತಾ ಇದೆ. ಶತಾಯ ಗತಾಯ ಈ ಕ್ಷೇತ್ರದಲ್ಲಿ ನಿಂತು ಗೆದ್ದೇ ಗೆಲ್ಲಬೇಕು ಅಂತ ಹೇಳಿ ಜಿದ್ದಿಗೆ ಬಿದ್ದಿದ್ದಾರೆ ನಾಯಕರು. ಹೀಗಾಗಿ ಒಳಗೊಳಗೆ ಪ್ಲಾನಿಂಗ್ಗಳು ಕೂಡ ಜೋರಾಗಿ ನಡೀತಾ ಇದೆ. ಇತ್ತ ಈ ಕ್ಷೇತ್ರದಲ್ಲಿ ಯಾವ ಪಕ್ಷದ ಚಿಹ್ನೆಯ ಅಡಿಯಿಂದಾದರೂ ಪರವಾಗಿಲ್ಲ, ನಾನು ಅಭ್ಯರ್ಥಿ ಆಗಲೇಬೇಕು ಅಂತ ನಿಂತಿರುವ ಸಿಪಿ ಯೋಗೇಶ್ವರ್ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಈಗ ಎದುರಾಗಿರುವ ಹೊಸ ಶಾಕ್ ಯಾವುದು? ಅದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಚನ್ನಪಟ್ಟಣಕ್ಕಾಗಿ ದೋಸ್ತಿ ದಂಗಲ್. ಬಿಜೆಪಿ ಬಿಟ್ಟು ಕೈ ಹಿಡಿಯುತ್ತಾರಾ ಸೈನಿಕ? ಇದು ಯೋಗೇಶ್ವರ್ ಕುರಿತ ಬಿಗ್ ಸ್ಟೋರಿ. ಚನ್ನಪಟ್ಟಣ ಬಣ್ಣ ಬಣ್ಣದ ಗೊಂಬೆಗಳಿಗೆ ಬಲು ಫೇಮಸ್. ಆದ್ರೆ ಈಗ ಕರ್ನಾಟಕ ರಾಜಕಾರಣದ ಸೆಂಟರ್ ಆಫ್ ಅಟ್ರಾಕ್ಷನ್. ಕಾಂಗ್ರೆಸ್ ಹಾಗೂ ದೋಸ್ತಿ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ಗೂ ಪ್ರತಿಷ್ಠೆಯ ಕಣವಾಗಿದೆ. ಇನ್ನು ಅಧಿಕೃತವಾಗಿ ಚನ್ನಪಟ್ಟಣ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿಲ್ಲ. ಆದ್ರೆ ಈ ಮೂರು ಪಕ್ಷಗಳು ತಂತ್ರ ರಣತಂತ್ರ ಹೆಣೆಯುತ್ತಿದೆ. ಅದರಲ್ಲೂ ಸಿಪಿ ಯೋಗೇಶ್ವರ್ ಟಿಕೆಟ್ಗಾಗಿ ಭಾರಿ ಸರ್ಕಸ್ ಮಾಡ್ತಿದ್ದಾರೆ. ಬಿಜೆಪಿ ಬಿಟ್ಟು ಯೋಗೇಶ್ವರ್ ಕಾಂಗ್ರೆಸ್ ಕೈ ಹಿಡಿಯುತ್ತಾರಾ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಿರೋ ಬೆನ್ನಲ್ಲೇ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ದೊಡ್ಡ ಬಾಂಬ್ ಹಾಕಿದ್ದಾರೆ. ಯೋಗೇಶ್ವರ್ಗೆ ಕಾಂಗ್ರೆಸ್ ಟಿಕೆಟ್ ಇಲ್ಲ. ನಾವು ಈಗಾಗಲೇ ಪರ್ಯಾಯ ಅಭ್ಯರ್ಥಿಯನ್ನು ನಾವೀಗಾಗಲೇ ಹುಡುಕೊಂಡಿದ್ದೀವಿ, ಅದನ್ನು ಘೋಷಣೆ ಮಾಡ್ತೀವಿ. ಯೋಗೇಶ್ವರ್ ಅವರು 6 ತಿಂಗಳಿಂದನೇ ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದರೆ ನಾವು ಖಂಡಿತ ಅವಕಾಶ ಮಾಡಿಕೊಡ್ತಿದ್ದೋ. ಬಟ್ ಈಗ ಅಲ್ಲಿ ಟಿಕೆಟ್ ಕೊಡಲ್ಲ, ಇಲ್ಲಿ ನಿಂತ್ಕೋತೀನಿ ಅಂತಕ್ಕಂಥದ್ದು ಸೂಕ್ತ. ನಮ್ಮ ಅಭ್ಯರ್ಥಿ ಡಿ.ಕೆ. ಶಿವಕುಮಾರ್. ಶಿವಕುಮಾರ್ ಅವರೇ ಅಭ್ಯರ್ಥಿ. ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅಂತೇಳಿ ಪಣ ತೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೀವಿ. ಯೋಗೇಶ್ವರ್ ಸ್ಪರ್ಧೆ ವಿಚಾರ ರೂಲ್ಡ್ ಔಟ್. ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದವನು ಕಾಂಗ್ರೆಸ್ಸಿಂದ ನಂಗೆ ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಏನಾರ ಬಂದು ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೆ. ಬಟ್ ಈಗ ಅದು ರೂಲ್ಡ್ ಔಟು. ನಾವು ಯಾರನ್ನೂ ಕಾದು ಕುಳಿತಿಲ್ಲ. ಅಂದರೆ ನಾವು ಏನೋ ಕಾಯ್ಕೊಂಡು ಕೂತಿದ್ದೀವಿ, ಅವ್ರು ಬರ್ತಾರೆ ಅಂತೇಳಿ ಯಾರಿಗೂ ಕೊಡದೆ ಅಂತಕ್ಕಂಥ ಭಾವನೆ ಜನಗಳಲ್ಲಿ ಮೂಡ್ತದೆ. ಎಚ್.ಡಿ.ಕೆ. ಹೆಜ್ಜೆ ಇಟ್ಟಲ್ಲೆಲ್ಲ ಎಲ್ಲ ನಾಶ. ಎಲ್ಲೆಲ್ಲಿ ಪಾದ ಇಡ್ತಾರಲ್ಲ ಅಲ್ಲೆಲ್ಲ ಅಲ್ಲಿರ್ತಕ್ಕಂಥ ಒಕ್ಕಲಿಗರ ನಾಯಕರನ್ನ ಮುಗಿಸ್ತಕ್ಕಂಥದ್ದು ಅವ್ರ ಕರ್ತವ್ಯ. ಅವ್ರು ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ಯೋಗೇಶ್ವರ್ ಅವ್ರನ್ನ ಮುಗಿಸ್ತಾರೆ ಅಷ್ಟಂತೂ ಹೇಳ್ಬೋದು ನಾನು. ಕೇಳಿದ್ರಲ್ಲ, ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಸೇರೋ ಕನಸು ಭಗ್ನವಾಗಿದ್ದು ಕಾಂಗ್ರೆಸ್ನಿಂದ ಯೋಗೇಶ್ವರ್ ಸ್ಪರ್ಧೆ ವದಂತಿಗೆ ಫುಲ್ ಸ್ಟಾಪ್ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರ ವಿವೇಚನೆಗೆ ಬಿಡ್ತಿದ್ದೀವಿ ಆ ಪ್ರಶ್ನೆಯನ್ನು. ಮೊದಲು ಸಿದ್ದರಾಮಯ್ಯನವರ ಆಪ್ತರನ್ನೇ ಕರೆಸ್ಕೊಂಡು ಮಾತನಾಡ್ತಾ ಇದ್ದಾರಾ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು? ಇದು ಇಳಿಯಲ್ಲ ಅಂತ ಹೇಳ್ತಾ ಇದ್ದ ಹಾಗೆ, ಯಾವ ಕಾರಣಕ್ಕೂ ಮೂಡಾ ವಿಚಾರದಲ್ಲಿ ರಾಜೀನಾಮೆ ಕೊಡಲ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದ ಹಾಗೆ ಒಬ್ಬೊಬ್ಬರೇ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಕೊಡ್ತಾ ಇದ್ದಾರೆ. ಮೂಡಾ ಪ್ರಕರಣ ಉಲ್ಟಾ ಆದರೆ ಸಿದ್ದರಾಮಯ್ಯನವರು ಇಳಿಯೋದು ಪಕ್ಕ ಅನ್ನೋ ಸೂಚನೆ ಸಿಕ್ಕಿದೆಯಾ? ಇದೇ ಕಾರಣಕ್ಕೆ ಸೂಕ್ತ ಮುಖ್ಯಮಂತ್ರಿ ಹುಡುಕಾಟವನ್ನ ನಡೆಸ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್? ಬದಲಾವಣೆ ಮಾಡೋದೇ ಆದ್ರೆ ಸಿದ್ದರಾಮಯ್ಯನವರ ಆಪ್ತ ಸಚಿವರನ್ನ ಫಸ್ಟ್ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ ಅಂತ ಹೇಳಿ ಕರೆಸ್ಕೊಳ್ತಿದ್ದಾರಾ? ಅಥವಾ ಸಿದ್ದರಾಮಯ್ಯನವರ ಆಪ್ತರಲ್ಲೇ ಯಾರನ್ನಾದ್ರೂ ಮುಖ್ಯಮಂತ್ರಿಯಾಗಿ ಮಾಡಿದ್ರೆ ಈ ಘರ್ಷಣೆಗಳು ಕಡಿಮೆ ಆಗತ್ತೆ ಅನ್ನೋ ಪ್ಲಾನ? ಗೊತ್ತಿಲ್ಲ. ಬೆಳವಣಿಗೆಗಳಂತೂ ನಿತ್ಯ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಎಲ್ಲ ಅಂಶಗಳು ಪೂರಕವಾಗಿ ನಿಲ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಿಂದಲೇ ಪ್ರಾರಂಭವಾಯಿತು ಚರ್ಚೆ. ಈಗ ಮುಖ್ಯಮಂತ್ರಿ ಇದ್ದಾರೆ, ಆದರೆ ಎಷ್ಟು ವರ್ಷ ಇರ್ತಾರೆ ಅಂತ ಹೇಳಿ. ಆಗ ಪ್ರಾರಂಭಿಕ ಹಂತದಲ್ಲಿದ್ದ ಚರ್ಚೆಗಳು 2.5 ವರ್ಷ ಸಿದ್ದರಾಮಯ್ಯ, ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ. ಆದರೆ ಈಗ ಅಂದರೆ 2.5 ವರ್ಷ ಕಳೆಯೋಕೆ ಮುಂಚೆನೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಕ್ಕಳದಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಯಾವಾಗ ಈ ಮೂಡಾ ವಿಚಾರ ಆಚೆ ಬಂತು, ಹಾಗೆ ಈಗ ಆಲ್ಮೋಸ್ಟ್ ರಾಜ್ಯಪಾಲರ ಕಚೇರಿಯಿಂದ ಕೋರ್ಟ್ನ ಆವರಣಕ್ಕೆ ಹೋಗಿ ತಲುಪಿದೆ, ಆಗಿನಿಂದಲೂ ಕೂಡ ವಿರೋಧ ಪಕ್ಷಗಳದ್ದು ಒಂದೇ ಕೂಗು: ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಿ ಮುಖ್ಯಮಂತ್ರಿಯ ಪದವಿಗೆ. ವಿರೋಧ ಪಕ್ಷಗಳು ಒತ್ತಡ ಹೇರಿದು ಅಂದ ಮಾತ್ರಕ್ಕೆ ರಾಜೀನಾಮೆ ಕೊಡಬೇಕು ಅಂತಿಲ್ಲ. ಆದರೆ ಲಿಟರಲಿ ನಾಳೆ ಕೋರ್ಟ್ನಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿಚಾರಣೆ ಇದೆ. ನಾಳೆ ಅಥವಾ ಇನ್ನೊಂದು 2 ದಿನದಲ್ಲಿ ತನಿಖೆ ಆಗಬಹುದು ಅಂತ ಹೇಳಿ ಏನಾದರೂ ಆದೇಶ ಹೊರಬಿದ್ದಿದ್ದೆ ಆದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಮತ್ತಷ್ಟು ಪ್ರೆಷರ್ ಹೆಚ್ಚಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಇಲ್ಲ. ಯಾವಾಗ ಪರಿಸ್ಥಿತಿ ಹಿಂಗಾಗಬಹುದು ಅನ್ನೋ ಸೂಚನೆಗಳು ಸಿಕ್ತೋ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತು ಸಿಎಂ ಕುರ್ಚಿ ಸಂಬಂಧ ಮ್ಯೂಸಿಕಲ್ ಚೇರಾಟ.
ಇಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಅವರ ಹೆಸರು ಮಾತ್ರವಲ್ಲ, ಕಾಂಗ್ರೆಸ್ ಪಕ್ಷದ ಇನ್ನೂ ಅನೇಕ ನಾಯಕರು, ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್ ಹಾಗೆ ಪರಮೇಶ್ವರ್, ಈ ನಾಯಕರ ಹೇಳಿಕೆಗಳ ಧಾಟಿಯೇ ಬದಲಾದಂತೆ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಸಿದ್ದರಾಮಯ್ಯನವರ ಆಪ್ತರೇನೆ ಇದೀಗ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿದ್ದಾರಾ ಅನ್ನೋ ಅನುಮಾನ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಕುರ್ಚಿ ಕುಸ್ತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕುಸ್ತಿ ಶುರುವಾಗಿದೆ. ಸಿದ್ದು ಆಪ್ತರೇ ಸಿಎಂ ಸೀಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಬಹಿರಂಗವಾಗಿಯೇ ಕೈ ನಾಯಕರು ಸಿದ್ದು ಕುರ್ಚಿ ಮೇಲೆ ಟವಲ್ ಹಾಕ್ತಿದ್ದಾರೆ. ಈ ಗದ್ದುಗೆ ಗುದ್ದಾಟ ಈಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ. ಜಾರಕಿಹೊಳಿ ಅಭಿಮಾನಿಗಳ ಕ್ಯಾಂಪೇನ್. ಸಿಎಂ ಹುದ್ದೆ ಖಾಲಿಯಾದರೆ ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗಲಿ ಅಂತ ಬೆಳಗಾವಿಯಲ್ಲಿ ಅಭಿಯಾನವೇ ನಡೀತಾ ಇದೆ. ಖುದ್ದು ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಪತ್ರಿಕೆ, ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಸಿಎಂ ಆಸೆ ಇದೆ ಎಂದ ಸಾಹುಕ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ 2028ಕ್ಕೆ ಸಿಎಂ ಆಗುವ ತಯಾರಿ ಮಾಡ್ತೇವೆ ಎಂದಿದ್ದಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯ ಬಿಟ್ಟರೆ ನಾನೇ ಮುಂದಿನ ಸಿಎಂ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಅದು ಅವಾಗ ಕಾಯ್ತೇವೆ, ಇಲ್ಲ ನೋಡೋಣ. 28ರಲ್ಲಿ ನಮ್ಮದು ಪ್ಲ್ಯಾನ್ ಇದೆ, ಅಲ್ಲಿಗೆ ಅವಾಗ ನೋಡೋಣ. ಸೊ ಇವಾಗಂತೂ ಚರ್ಚೆ ಅನವಶ್ಯಕ, ಸಾಕಷ್ಟು ಸರಿ ಹೇಳಿದ್ವಿ. ಈಗ ಅದು ಪ್ರಶ್ನೆ ಬರ್ತಲ್ಲ, ಅದು ಸಿ ಎಂ ಕುರ್ಚಿ ಚರ್ಚೆ ಬಗ್ಗೆ. ಮುಂದೊಂದು ದಿನ ನಾನು ಸಿಎಂ ಆಗ್ತೇನೆ, ಮತ್ತೆ ಸಿಎಂ ಆಸೆ ಬಿಚ್ಚಿಟ್ಟ ಎಂ ಬಿ ಪಾಟೀಲ್. ನಿನ್ನೆಯಷ್ಟೇ ನಾನು ಸಿಎಂ ಆಕಾಂಕ್ಷಿ ಎಂದಿದ್ದ ಎಂ ಬಿ ಪಾಟೀಲ್ ಇವತ್ತು ಅದೇ ವರಸೆಯನ್ನ ಮುಂದುವರೆಸಿದ್ರು. ಸಿಎಂ ಆಗುವ ಆಸೆ ಇದೆ, ದುರಾಸೆ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ. ಮುಂದೊಂದು ದಿವಸ ಆಸೆ ಇದೆ, ದುರಾಶೆ ಇಲ್ಲ. ಮತ್ತು ನಾನು ಆದರೆ ಇವತ್ತು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ. ಹೊರಗಡೆ ಬಂಡೆ, ಒಳಗಡೆ ಮಸಲತ್ತು. ಕಾಂಗ್ರೆಸ್ ನಾಯಕರಿಗೆ ಜೋಶಿ ಕೌಂಟರ್. ಕೈ ನಾಯಕರ ಕುರ್ಚಿ ಗುದ್ದಾಟದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಹಿಂದೆ ಕಲ್ಲು ಬಂಡೆಯಂತೆ ಇರ್ತೀವಿ ಅಂತಾರೆ, ಆದರೆ ಒಳಗೊಳಗೆ ಸಿಎಂ ಕುರ್ಚಿಗೆ ಮಸಲತ್ತು ನಡೆಸ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇವೆಲ್ಲ ನಡೆದವ ಕಾಂಗ್ರೆಸ್ ಪಾರ್ಟಿಯೊಳಗೆ. ಹೊರಗಡೆ ನಾವು ಸಿದ್ದರಾಮಯ್ಯನವರ ಹಿಂದೆ ಕಲ್ಲು ಬಂಡೆ ಅಂತ ಇದ್ದೇವೆ ಅಂತ ಹೇಳ್ತಾರೆ, ಒಳಗಡೆ ಎಲ್ಲರೂ ಹಿಂದಿಂದ. ಅದೇನೇ ಹೇಳಿ, ಇದನ್ನೆಲ್ಲ ನೋಡ್ತಿದ್ರೆ ಕೈ ನಾಯಕರಲ್ಲಿ ಸಿಎಂ ಆಸೆ ಚಿಗುರೊಡೆದಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.